ಕನ್ಯಾ ರಾಶಿ ಈ ವರ್ಷದಲ್ಲಿ ಕನ್ಯಾ ರಾಶಿ ಫಲ ಏನು ಬರುತ್ತೆ ಅನ್ನತಕ್ಕಂಥದ್ದು ನೋಡಿದಾಗ, ಏನು ಗುರುಗಳು ಬರೀ ಆರೋಗ್ಯದ ಬಗ್ಗೆ ಹೇಳ್ತಾರಲ್ಲ ಅಂತಕ್ಕಂಥದ್ದು ನೋಡಿದಾಗ, ಕೇತುವಿನ ಇದು ಕನ್ಯಾ ರಾಶಿನಲ್ಲೂ ಕೂಡ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡೋದು ಒಳ್ಳೆಯದು. ಅದರಲ್ಲಿ ಯಾವುದಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟಿದಂಗೆ ನಿಮಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡೋದು ಒಳ್ಳೆಯದು. ಹಾಗೂ ನಿಮಗೆ ಮುಂದೆ ಬರತಕ್ಕಂಥದ್ದು ಆದರೂ ಏನು ಬಿಡಿ, ದೇವರ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ. ದೇವರ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದು ಒಳ್ಳೇದು. ಏನು ಮಾಡ್ಕೊಂಡು ಪಾಪ ನೀವಾದರೂ ಏನು ಮಾಡ್ತೀರಾ, ಶನೀಶ್ವರ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ. ಈ ವರ್ಷ ಇಡೀ ಕೂಡ ಅಲ್ಲೇ ಇರ್ತಾನೆ ಮೀನ ರಾಶಿಯಲ್ಲಿ. ಗಂಡ ಹೆಂಡತಿಗೆ ಸ್ವಲ್ಪ ಜಟಾಪಟಿ ವೈಮನಸ್ಸು. ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ಮನೆ ಕೊಡ್ಸು ಅಂತ ಕೊಡಿಸ್ಲೇ ಇಲ್ಲ. ಪಕ್ಕದ ಮನೆಯವ್ರು ಕೊಡ್ಸಿದ್ರು. ಮನೆಗೆ ಹೋಗಿ ಸ್ಕೂಲಿಗೆ ಕರ್ಕೊಂಬಂದಿ, ಮಕ್ಕಳು ಸ್ಕೂಲಿಗೆ ಕರ್ಕೊಂಬಂದಿ, ನಂಗೆ ಏನಕ್ಕೆ ಕೆಲಸ ಅದು ನನಗೆ ಹಚ್ಬಿಟ್ರು. ಮನೆ ಕಟ್ಟರು ಅಂದ್ರೆ ಮನೆ ಕಟ್ತಾ ಇಲ್ಲ. ಅವಾಗ ಯಾರಿಗೇನು ಕೋಪ ಬರುತ್ತೆ? ಹೆಂಡತಿ ಕೋಪ, ಹೌದು, ಸ್ತ್ರೀಯರಿಗೆ ಕೋಪ ಬರುತ್ತೆ. ಆ ಕೋಪ ಸ್ವಲ್ಪ ಕಡಿಮೆ, ಯಾಕಂದರೆ ಸಪ್ತಮದಲ್ಲಿ ಶನೀಶ್ವರ ಇದ್ದಾಗ ಗಂಡ ಹೆಂಡತಿರ ಸ್ವಲ್ಪ ವಿರಸ ಆಗತಕ್ಕಂಥದ್ದು. ಇದಕ್ಕೆಲ್ಲ ಯಾರು ಗುರುವಿನ ಅನುಗ್ರಹ ಇದೆ. ನಿಮಗೆ ಲಾಭಸ್ಥಾನದಲ್ಲಿ ಗುರು ಇದ್ದಾನೆ. ಲಾಭಸ್ಥಾನದ ಗುರು ಇದ್ದಾಗ ಗುರುವಿನ ಅನುಗ್ರಹದಿಂದ ಎಲ್ಲವೂ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಈ ಕನ್ಯಾ ರಾಶಿಯವರೆಗೂ ಇರುತ್ತೆ. ಇನ್ನು ವಿಶೇಷವಾಗಿ ಏನು ಮಾಡ್ಕೋಬೇಕು, ನೀವು ಆರೋಗ್ಯದ ಬಗ್ಗೆ ಗಮನ ಕೊಡಿ. ಹಿಂದೆ ಓಂ ನಮಃ ಶಿವಾಯ ಶಿವ ಮಂತ್ರ ಹೇಳ್ಕೊಳ್ಳಿ, ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳಿ. ಈ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳೋದ್ರಿಂದ ಇನ್ನೂ ವಿಶೇಷವಾಗಿ ಏನಿದೆ, ಕನ್ಯಾ ರಾಶಿಯವರಿಗೆ ಮನೆ ತೆಗೆದುಕೊಳ್ಳತಕ್ಕಂಥ ಯೋಗ, ಗಜಕೇಸರಿ ಯೋಗ ನಡೀತಾ ಇದೆ ನೋಡಿ. ನಿಮಗೆ ಶನೀಶ್ವರನ ಆರಾಧನೆ ಇರಲಿಲ್ಲ ಕೂಡ ಗುರುವಿನ ಆರಾಧನೆ ಇದೆ. ಕನ್ಯಾ ರಾಶಿಯಲ್ಲಿ ಎಲ್ಲರೂ ಕೂಡ ಯಾರ್ಯಾರು ಮನೆ ತಗೋಬೇಕು ಅಂತಕ್ಕಂಥ ಯೋಗ ಇದೆಯೋ, ಗುರು ಎಲ್ಲಿ ಬರ್ತಾ ಇದ್ದ, ಲಾಭಸ್ಥಾನಕ್ಕೆ ಬರ್ತಾ ಇದ್ದಾನೆ. ಶುಭ ಫಲದ ಮೇಲೆ ಮನೆ ಕಟ್ಟದ ಯೋಗ, ಮದುವೆ ಆಗಲಿದ್ದರೆ ಮದುವೆ ಆಗತಕ್ಕಂಥ ಯೋಗ, ಕೆಲಸ ಸಿಗತಕ್ಕಂಥ ಯೋಗ, ಒಳ್ಳೆಯದಾಗಿ ಬಿಸ್ನೆಸ್ಸಲ್ಲೂ ಕೂಡ ಒಳ್ಳೆಯದಾಗಿ ಇಂಪ್ರೂವ್ ಆಗಿರತಕ್ಕಂಥ ಯೋಗ ಇರತಕ್ಕಂಥದ್ದೇ ಈ ಕನ್ಯಾ ರಾಶಿಯ ಗುರುವಿನ ಅನುಗ್ರಹದಿಂದ. ನೋಡಿ, ನಿಮಗೆ ಗುರು ಕೇತು ವ್ಯಯಸ್ಥಾನದಲ್ಲಿದ್ದಾನೆ. ಇನ್ನೂ ಕೂಡ ಸ್ವಲ್ಪ ತಿಂಗಳ ನಂತರ ನಿಮಗೆ ಲಾಭಸ್ಥಾನಕ್ಕೆ ಹೋದ, ಅವನಿಂದನೂ ಕೂಡ ಅನುಕೂಲ. ಹೀಗೆ ಹಣಕಾಸು ವಿಚಾರ ಬರುತ್ತೆ ಅಂದರೆ ಆ ಗುರುವಿನ ಅನುಗ್ರಹ ಕೂತ್ಕೊಂಡಾಗ ಎಲ್ಲ ಗ್ರಹಗಳು ಅನುಕೂಲ ಮಾಡತಕ್ಕಂಥದ್ದೇ. ಮನೆ ಇಲ್ಲದವರು ಮನೆ ಕಟ್ಟತಕ್ಕಂಥ ಯೋಗ, ಗಾಡಿ ಇಲ್ಲದವರು ಗಾಡಿ ತಕ್ಕತಕ್ಕಂಥ ಯೋಗ, ಬಲತಕ್ಕಂಥ ಯೋಗ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಶಿವ ಆರಾಧನೆಯನ್ನು ಮಾಡ್ಕೊಳ್ಳಿ. ಶಿವ ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಈ ಕನ್ಯಾ ರಾಶಿಯವರಿಗೆ.